ಹೆಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗ ಬೆಳಗ್ಗೆ 9 ಗಂಟೆ ಆಗ್ತಾ ಇದೆ. ಇಲ್ಲಿ ನಮ್ಮ ಯಜಮಾನ್ರು ಹೂವನ್ನ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. ಇವರು ಕೆಲ್ಸಕ್ಕೆ ಹೋಗೋದಕ್ಕೆ ಸ್ನಾನ ಗೀನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗ್ತಾ ಇದ್ರು. ಸೊ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ರೀ ಹೆಂಗಿದ್ರು ನೀವು ಕ್ಲೀನ್ ಆಗಿದ್ದೀರಾ, ಹೂವನ ಹಾರ್ವೆಸ್ಟ್ ಮಾಡಿಬಿಟ್ಟು ಕೊಟ್ಬಿಡ್ರಿ, ನಂದು ಬೆಳಗಿನ ಜಾವದ ಕೆಲಸ ಎಲ್ಲನೂ ಮಾಡಿ ಮುಗಿಸಿದ ಮೇಲೆ ದೇವ್ರಿಗೆ ಹೂವನ ಅರ್ಪಣೆ ಮಾಡಿಬಿಟ್ಟು ಕೈ ಮುಗಿತೀನಿ ಅಂತ ಕೇಳಿಕೊಂಡೆ. ಸೊ ಅದಕ್ಕೆ ನನಗೆ ನಮ್ಮ ಯಜಮಾನ್ರೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಬ್ರೇಕ್ಫಾಸ್ಟಲ್ಲಿ ಹೂಕೋಸು, ಆಲೂಗಡ್ಡೆ, ಬಟಾಣಿ ಪಲ್ಯ ಮಾಡ್ತಾ ಇದ್ದೀನಿ. ಸೊ ಹೂಕೋಸು, ಆಲೂಗಡ್ಡೆ, ಬಟಾಣಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಇವನ್ನೆಲ್ಲ ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಂಡು ಎಣ್ಣೆ ಕಡಾಯಿಯಲ್ಲಿ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ, ಮೆಂತ್ಯ ಕಾಳು ಹಾಕ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರುವ ತರಕಾರಿ ಎಣ್ಣೆ ಎಲ್ಲ ಹಾಕಿ ಒಂದು 5 ನಿಮಿಷದವರೆಗೂ ಹೈ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡು ನಂತರ ಚಿಕ್ಕ ಚಿಕ್ಕ ಟೊಮೆಟೊಸ್ ಇತ್ತು, ಅವನ್ನ ನಾನು ಒಂದು 5ರಿಂದ 6 ಟೊಮೆಟೊ ಸೇರಿಸ್ಬಿಟ್ಟು ಉಪ್ಪು, ಖಾರ, ಅರಿಶಿಣದ ಪುಡಿ ಎಲ್ಲನೂ ಸೇರಿಸಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಹೈ ಫ್ಲೇಮಲ್ಲಿ ಒಂದು 10 ನಿಮಿಷ ಅಂದರೆ ಟೊಮೆಟೊಸ್ ಮೆತ್ತಗಾಗುವವರೆಗೂ ಕುಕ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಗಾರ್ನಿಷಿಂಗ್ಗೆ ಅಂತ ಹೇಳಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಪಲ್ಯ ಸಿಂಪಲಾಗಿ ಮಾಡಿಬಿಡ್ಬೋದು ಫ್ರೆಂಡ್ಸ್, ಬಟ್ ಸೂಪರಾಗಿ ಟೇಸ್ಟಿಯಾಗಿ ಡಿಲಿಷಿಯಸ್ ಆಗಿರುತ್ತೆ ಚಪಾತಿ ಜೊತೆ. ಒಂದ್ಸಲ ನೀವೂ ಟ್ರೈ ಮಾಡಿ, ಓಕೆನಾ? ಸೊ ಇವಾಗ ಈಸಿಯಾಗಿ ಮಾಡೋ ಕ್ಯಾರೆಟ್ ಹಲ್ವಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಒಂದು ರೆಸಿಪಿನ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಸೊ ಮನೇಲಿ ಟ್ರೈ ಮಾಡ್ತಾ ಇದ್ನಲ್ಲ, ಸೊ ಅದಕ್ಕೆ ಕ್ಯಾಪ್ಚರ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಜನರಲಾಗಿ ಕ್ಯಾರೆಟ್ ಹಲ್ವಾ ಮಾಡಬೇಕಂದ್ರೆ ಕ್ಯಾರೆಟ್ನ ಗ್ರೇಟ್ ಮಾಡ್ಕೊತೀವಿ. ಇದರಲ್ಲಿ ಗ್ರೇಟ್ ಮಾಡ್ಕೊಳ್ದಿರಾನೆ ಕ್ಯಾರೆಟ್ನ ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ತುಪ್ಪವನ್ನು ಸೇರಿಸಿ, ತುಪ್ಪ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವ ಕ್ಯಾರೆಟನ್ನು ಸೇರಿಸ್ಬಿಟ್ಟು 10ರಿಂದ 15 ನಿಮಿಷದವರೆಗೂ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. ಕ್ಯಾರೆಟಲ್ಲಿರುವ ಹಸಿ ವಾಸನೆ ಹೋಗ್ಬಿಡಬೇಕು, ಅಲ್ಲಿಯವರೆಗೂ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ನಂತರ ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ತರಿಸಿದ್ರೆ ಸಾಕು, ಕ್ಯಾರೆಟ್ ಚೆನ್ನಾಗಿ ಕುಕ್ ಆಗಿಬಿಡುತ್ತೆ, ಅಂದರೆ ಮೆತ್ತಗಾಗ್ಬಿಡುತ್ತೆ. ಸೊ ನಂತರ ಮ್ಯಾಶರಲ್ಲಿ ಈ ರೀತಿ ಮ್ಯಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ಕ್ಯಾರೆಟ್ ಹಲ್ವಾದು ಟೆಕ್ಸ್ಚರ್ ಬರೋವರೆಗೂ ಈ ಒಂದು ಮ್ಯಾಶರಲ್ಲಿ ಈ ರೀತಿ ಮ್ಯಾಶ್ ಮಾಡ್ಕೋಬೇಕು. ನಾವು ಈ ಥರ ಮ್ಯಾಶ್ ಮಾಡೋವಾಗ ಸ್ವಲ್ಪ ನೀರು ರಿಲೀಸ್ ಆಗುತ್ತೆ. ಕ್ಯಾರೆಟಲ್ಲಿ ನೀರಿನ ಅಂಶ ಇರುತ್ತೆ ಅಲ್ವಾ, ಅದು ರಿಲೀಸ್ ಆಗುತ್ತೆ. ಮತ್ತು ನಾವು ಹಾಲೂ ಹಾಕಿರ್ತೀವಿ, ಸೊ ಅದ್ರದ್ದು ಸಹ ಒಂದು ವಾಟರಿ ಟೆಕ್ಸ್ಚರ್ ರಿಲೀಸ್ ಆಗುತ್ತೆ. ಸೊ ಕ್ಯಾರೆಟಲ್ಲಿ ಇರುವ ನೀರಿನ ಅಂಶ ಒಣಗಿಬಿಟ್ಟು ಒಂದು ಹಲ್ವಾದು ಟೆಕ್ಸ್ಚರ್ ಬರೋವರೆಗೂ ಹೈ ಫ್ಲೇಮಲ್ಲಿ ಕುಕ್ ಮಾಡ್ತಾನೆ ಇರಬೇಕು. ಇದೂ ಸಹ ಸ್ವಲ್ಪ ಟೈಮ್ ಟೇಕಿಂಗ್ ಆಗುತ್ತೆ, ಒಂದು 15ರಿಂದ 20 ನಿಮಿಷ ಆಗುತ್ತೆ ಫ್ರೆಂಡ್ಸ್, ಹೈ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡ್ರು. ಬಟ್ ನಾವು ಎಷ್ಟು ಇದನ್ನು ಕುಕ್ ಮಾಡ್ಕೊತೀವೋ ಅಷ್ಟೇ ಚೆನ್ನಾಗಿ ಟೆಕ್ಸ್ಚರ್ ಬರುತ್ತೆ. ಇವಾಗ ನೀರಿನ ಅಂಶ ಎಲ್ಲನೂ ಕಡಿಮೆ ಆಗಿಬಿಟ್ಟು ಒಳ್ಳೆ ಟೆಕ್ಸ್ಚರ್ ಬಂದಿದೆ. ಸೊ ಈ ಟೈಮಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. 1 kg ಕ್ಯಾರೆಟ್ನ ತಗೊಂಡಿದ್ದೀನಿ, ಅದಕ್ಕೆ ಒಂದು 15 ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಮೆಜರ್ಮೆಂಟಲ್ಲಿ ರುಚಿ ಕರೆಕ್ಟಾಗಿತ್ತು, ಈಗಾಗಲೇ ನಾವು ಮಾಡ್ಕೊಂಡು ತಿಂದಿರೋ ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ. ಸೊ 1 kg ಕ್ಯಾರೆಟ್ಗೆ ಒಂದು 15 ಸ್ಪೂನಷ್ಟು ಸಕ್ಕರೆನ ಸೇರಿಸಿದ್ದೀನಿ. ಸಕ್ಕರೆನ ಸೇರಿಸಿದ ಮೇಲೇನೂ ಸಹ ಒಂದು 3ರಿಂದ 4 ನಿಮಿಷದವರೆಗೂ ಹೈ ಫ್ಲೇಮಲ್ಲಿ ಈ ಥರ ತಿರುಗಿಸ್ತಾ ಕುಕ್ ಮಾಡ್ಕೋಬೇಕು. ಫೈನಲ್ ಆಗಿ ಸ್ವಲ್ಪ ಕೋವಾನ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮ್ಮ ಹತ್ರ ಇದ್ದರೆ ಸೇರಿಸ್ಬೋದು, ಇಲ್ಲ ಅಂತ ಅಂದರೆ ಕೆನೆ ಇದ್ರೂ ಕೆನೆನೂ ಸಹ ಸೇರಿಸ್ಬೋದು. ಇಲ್ಲಾಂದರೆ ಡ್ರೈ ಫ್ರೂಟ್ಸ್ನ ಗೀಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸೇರಿಸ್ಬೋದು. ಡಿಪೆಂಡ್, ನಿಮ್ಮ ಹತ್ರ ಯಾವ್ದು ಆಪ್ಷನ್ ಇರುತ್ತೋ ಅದನ್ನು ಸೇರಿಸ್ಬೋದು ಫ್ರೆಂಡ್ಸ್. ರುಚಿಯಲ್ಲಿ ಏನು ಅಷ್ಟು ವ್ಯತ್ಯಾಸ ಬರಲ್ಲ. ನಾನು ಡ್ರೈ ಫ್ರೂಟ್ಸ್ ಏನೂ ಆ್ಯಡ್ ಮಾಡಿಲ್ಲ, ಬರೀ ಕೋವನ ಸೇರಿಸಿದ್ದೀನಿ. ಅದಕ್ಕೂ ಸಹ ಅದರಲ್ಲಿಯೂ ಸಹ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬಂದಿದೆ. ನಾನು ಜನರಲಿ ವಿಂಟರ್ಸಲ್ಲಿ ಹಲ್ವಾ ಮಾಡ್ತಾ ಇರ್ತೀನಿ, ಬಟ್ ಗ್ರೇಟ್ ಮಾಡಿಕೊಂಡೇ ಮಾಡ್ತಿದ್ದಿದ್ದು. ಇದೇ ಮೊದಲನೇ ಬಾರಿ ಗ್ರೇಟ್ ಮಾಡ್ದಿರಾ ಚಿಕ್ಕದಾಗಿ ಕ್ಯಾರೆಟ್ನ ಕಟ್ ಮಾಡಿ ಹಲ್ವಾ ಮಾಡಿದ್ದು. ಹೀಗೆ ಮಾಡಿದ್ರೂ ಸಹ ಸೂಪರಾಗಿ ಬಂದಿತ್ತು. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇಲ್ಲಿ ಮನ್ಕಿರತ್ತು ಅವನ ಫೇವ್ರೆಟ್ ಕ್ಯಾರೆಟ್ ಹಲ್ವಾನ ತಿಂದ್ಬಿಟ್ಟು ತಲೆ ಸ್ನಾನ ಮಾಡಿಸ್ಕೊಂಡು ಆಟ ಆಡ್ತಾ ಇದ್ದಾನೆ. PS5 ಗೇಮ್ ಆಡ್ತಾ ಇದ್ದಾನೆ. ದೊಡ್ಡವನು ಟ್ಯೂಷನ್ಗೆ ಹೋಗಿದ್ದಾನೆ ಫ್ರೆಂಡ್ಸ್. ಇವಾಗ ವಿಂಟರ್ ಹಾಲಿಡೇಸ್ ಕೊಟ್ಟಿದ್ದಾರೆ, ಜನವರಿ 15ನೇ ತಾರೀಕಿನವರೆಗೂ ಮಕ್ಕಳಿಗೆ ರಜಾ ಇದೆ. ಸೊ ಇಲ್ಲಿ ಚಳಿ ತುಂಬ ಇರೋ ಕಾರಣದಿಂದ ವಿಂಟರ್ ಹಾಲಿಡೇಸ್ ಪ್ರತಿ ವರ್ಷ ಕೊಡ್ತಾರೆ. ವಿಂಟರ್ ಹಾಲಿಡೇಸ್ ಮುಗಿದ ತಕ್ಷಣವೇ ಎಕ್ಸಾಮ್ ಶುರು ಆಗಿಬಿಡುತ್ತೆ. 15ನೇ ತಾರೀಕಿನವರೆಗೂ ರಜೆಗಳು.
19ನೇ ತಾರೀಕಿಂದ ಎಕ್ಸಾಮ್ ಶುರು ಆಗಿಬಿಡುತ್ತೆ. ಸೊ ಅದಕ್ಕೆ ದೊಡ್ಡವನು ಟ್ಯೂಷನ್ಗೆ ಹೋಗಿದ್ದಾನೆ. ಮ್ಯಾಥ್ಸಲ್ಲಿ ಮತ್ತು ಸೈನ್ಸಲ್ಲಿ ರಿವಿಷನ್ ಆಗಲಿ ಅಂತ ಹೇಳಿಬಿಟ್ಟು ರೆಗ್ಯುಲರ್ ಆಗಿಯೇ ಹಾಲಿಡೇಸ್ ಇದ್ರೂ ಟ್ಯೂಷನ್ಗೆ ಹೋಗ್ತಾ ಇದ್ದಾನೆ. ಚಿಕ್ಕವನಿಗೆ ನಾನೇ ರಿವಿಷನ್ ಮಾಡಿಸ್ತೀನಿ ಫ್ರೆಂಡ್ಸ್ ಮನೆಯಲ್ಲಿ. ಇವಾಗ ದೇವ್ರದ್ದು ಸಾಮಾನುಗಳನ್ನು ಈಸಿಯಾಗಿ ಯಾವ ರೀತಿ ಕ್ಲೀನ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ಅರಿಶಿನದ ಪುಡಿ, ಸ್ವಲ್ಪ ನಿಂಬೆ ರಸ, ಸ್ವಲ್ಪ ನೀರು ಇವನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈ ಒಂದು ಪೇಸ್ಟ್ನ ಯೂಸ್ ಮಾಡಿ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನು ಇಷ್ಟು ಈಸಿಯಾಗಿ ಕ್ಲೆನ್ಸ್ ಮಾಡಿಬಿಡ್ಬೋದು ಅನ್ನೋದನ್ನು ನಾನು ಮೊದಲನೇ ಬಾರಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಇನ್ಸ್ಟಾಗ್ರಾಮಲ್ಲಿ ಈ ಒಂದು ಟಿಪ್ಪುದು ವಿಡಿಯೋ ನೋಡೋವಾಗ ಅಯ್ಯೋ ಇದೆಲ್ಲ ಸುಳ್ಳು ಅಂತ ಅಂದ್ಕೊಂಡೆ. ದೇವ್ರಿಗೆ ಹೆಂಗಿದ್ರು ಪೂಜೆ ಮಾಡಬೇಕು, ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡಿದಾಗ ನಾನೇ ನಿಜವಾಗ್ಲೂ ಸರ್ಪ್ರೈಸ್ ಆಗಿಬಿಟ್ಟೆ ಫ್ರೆಂಡ್ಸ್. ನಾವು ಜನರಲ್ ಆಗಿ ಈ ಥರದ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನು ಕ್ಲೀನ್ ಮಾಡಿಕೊಳ್ಳಲು ಹುಣಸೆ ಹಣ್ಣು, ಮಣ್ಣು, ಇಲ್ಲಾಂದರೆ ಸ್ಕ್ರಬ್ಬರು ಮತ್ತು ಪೀತಾಂಬರಿ ಅಂತ ಒಂದು ಪೌಡರ್ ಬರುತ್ತೆ, ಅದನ್ನು ಯೂಸ್ ಮಾಡಿನೇ ಕ್ಲೀನ್ ಮಾಡೋದು. ಅದೇನು ಇಲ್ದಿರ ಈಸಿಯಾಗಿ ಕಿಚನಲ್ಲಿ ಸಿಗುವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ತುಂಬ ಸ್ಮೂದಾಗಿರುವ ಪೇಸ್ಟ್ನ ರೆಡಿ ಮಾಡಿಕೊಂಡು ಪಳಪಳ ಹೊಳೆಯೋ ಥರ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೋಬೋದು ಅನ್ನೋದು ತುಂಬ ಸರ್ಪ್ರೈಸಿಂಗ್ ಅಂತ ಅನ್ನಿಸ್ತು ನನಗೆ. ಇದು ತುಂಬ ಯೂಸ್ಫುಲ್ ಆಗ್ಬೋದು ಫ್ರೆಂಡ್ಸ್. ಪ್ಲೀಸ್ ನೀವು ನೋಟ್ ಮಾಡ್ಕೊಳ್ಳಿ ಇಂಗ್ರೀಡಿಯೆಂಟ್ಸ್ನ. ಗೋಧಿ ಹಿಟ್ಟು, ಅರಿಶಿನದ ಪುಡಿ, ಉಪ್ಪು, ನಿಂಬೆ ರಸ, ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಅಷ್ಟೇ. ಇವನ್ನ ಯೂಸ್ ಮಾಡಿಬಿಟ್ಟು ನೀವು ನಿಮ್ಮ ದೇವರ ಮನೆಯಲ್ಲಿರುವ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೋಬೋದು. ಸಿಲ್ವರ್ ಪಾತ್ರೆಗಳನ್ನ ಕ್ಲೀನ್ ಮಾಡ್ಬೋದಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಟ್ರೈ ಮಾಡಿಲ್ಲ. ನಮ್ಮ ಮನೆಯಲ್ಲಿ ಯಾವುದೇ ಒಂದು ಸಿಲ್ವರ್ ದೇವ್ರದ್ದು ಪಾತ್ರೆಗಳಿಲ್ಲ. ಸೊ ಅದರಿಂದ ನಾನು ಟ್ರೈ ಮಾಡಿಲ್ಲ. ಒಂದ್ಸಲ ನಿಮ್ಮ ಮನೇಲಿ ಇದ್ದರೆ ಟ್ರೈ ಮಾಡಿ ನೋಡಿ, ಅದೂ ಕ್ಲೀನ್ ಆಗ್ಬೋದು ಅಂತ ಅನಿಸುತ್ತೆ. ಫಸ್ಟ್ ಟೈಮ್ ಏನಾದರೂ ಟ್ರೈ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ, ಅದ್ರದ್ದು ರಿಸಲ್ಟು ಪಾಸಿಟಿವ್ ಆಗಿ ಬಂದಾಗ ತುಂಬ ಖುಷಿ ಆಗುತ್ತೆ. ಆ ಖುಷಿನ ನಾವು ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ನನ್ನ ಚಿಕ್ಕ ಮಗನಿಗೆ ತೋರಿಸ್ದೆ, ನೋಡು ಈ ಥರ ನಾನು ಕ್ಲೀನ್ ಮಾಡಿದ್ದೀನಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಅಂತ ಹೇಳಿದಾಗ ಅವ್ನು ಬರೀ ಮಾತಿಗಷ್ಟೇ ಹೌದಾ ಅಂತ ಹೇಳ್ಬಿಟ್ಟು ಗೇಮ್ ಆಡ್ಕೊಂಡು ಕುತ್ಕೊಂಡಿದ್ದ. ಇದ್ರದ್ದು ಪ್ರಾಮುಖ್ಯತೆ ಅವನಿಗೆ ಏನು ಗೊತ್ತಿದೆ ಅಂತ ಅಂದ್ಕೊಂಡು ನಾನು ನನ್ನ ಖುಷಿಯನ್ನು ಅನುಭವ ಮಾಡಿ ತುಂಬ ತೃಪ್ತಿಯಿಂದ ಪೂಜೆ ಮಾಡಿದೆ ಫ್ರೆಂಡ್ಸ್. ನೋಡ್ಬೋದು, ನಾವು ಬೆಳೆಸಿದ ಚಾಮಂತಿ ಹೂವನ ದೇವ್ರಿಗೆ ಅರ್ಪಣೆ ಮಾಡಿಬಿಟ್ಟು ಸಿಂಪಲ್ ಆಗಿ ಪೂಜೆನ ಮಾಡಿದೆ. ನಾನು ಹೇಳ್ದಂಗೆ ತುಂಬ ತೃಪ್ತಿಯಾಗಿ ಪೀಸ್ಫುಲ್ಲಾಗಿ ಪೂಜೆನ ಮಾಡಿಬಿಟ್ಟು ಇನ್ನು ದೊಡ್ಡವನ್ನ ವೆಲ್ಕಮ್ ಮಾಡಿದೆ ಮನೆ ಒಳಗಡೆ. ಟ್ಯೂಷನ್ಗೆ ಹೋಗಿದ್ದ. ಸೊ ಇವನಿಗೋಸ್ಕರ ಒಂದು ಕಡೆ ಹಾಲು ಬಿಸಿ ಆಗ್ತಾ ಇದೆ. ಸೊ ಮ್ಯಾಥ್ಸದು ಟೆಕ್ಸ್ಟ್ ಬುಕ್ಕು ಕೈಯಲ್ಲೇ ಇಟ್ಕೊಂಡು ಬಂದಿದ್ದಾನೆ ನನಗೆ ತೋರಿಸೋದಕ್ಕೆ, ನನಗೆ ಹೇಳೋದಕ್ಕೆ ಮ್ಯಾಥ್ಸ್ ಓದಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಈ ನನ್ನ ಮಗ ಚೆನ್ನಾಗಿ ಓದಲಿ ಅಂತ ಪ್ಲೀಸ್ ನೀವು ಬ್ಲೆಸ್ಸಿಂಗ್ಸ್ನ ಕೊಡಿ. ನಾನೂ ದೇವರಲ್ಲಿ ಅದೇ ಪ್ರೇ ಮಾಡ್ತಾ ಇರ್ತೀನಿ. ದೊಡ್ಡವನಾಗಿರ್ಬೋದು, ಚಿಕ್ಕವನಾಗಿರ್ಬೋದು, ಯಾವುದೇ ಮಕ್ಕಳಾಗಿರ್ಬೋದು, ಎಲ್ಲರೂ ಚೆನ್ನಾಗಿ ಓದಬೇಕು. ಸೊ ಇವತ್ತಿನ ಡಿನ್ನರಲ್ಲಿ ಸೋರೆಕಾಯಿ ಮತ್ತು ಹೆಸರುಬೇಳೆ ಯೂಸ್ ಮಾಡಿಬಿಟ್ಟು ಬೇಳೆ ಸಾರು ಮಾಡ್ತಾಯಿದ್ದೀನಿ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ಇವತ್ತು ಅನ್ನ ಮಾಡ್ತಿದ್ದೀನಿ. ಇಲ್ಲ ಅಂತ ಅಂದರೆ ರೋಟಿ ಜೊತೆನೂ ಚೆನ್ನಾಗಿರುತ್ತೆ, ಚಪಾತಿ ಜೊತೆನೂ ಸಹ ಸೂಪರಾಗಿರುತ್ತೆ. ಹೆಸರುಬೇಳೆ, ಸೋರೆಕಾಯಿ ಈ ಕಾಂಬಿನೇಷನ್ನ ಒಂದ್ಸಲ ನೀವೂ ಟ್ರೈ ಮಾಡಿ, ದಾಲ್ ಮಾಡಿ ನೋಡಿ. ಸೂಪರಾಗಿ ಇಷ್ಟಪಟ್ಟು ಎಲ್ಲರೂ ತಿಂತಾರೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಸೊ ಇವಾಗ ಒಂದು ಕಡೆ ದಾಲ್ ರೆಡಿ ಆಗ್ತಾ ಇದೆ, ಇನ್ನೊಂದು ಕಡೆ ಮಗನಿಗೋಸ್ಕರ ಹಾಲು ಬಿಸಿ ಮಾಡ್ತಾ ಇದ್ದೀನಿ. ಮತ್ತೊಂದು ಕಡೆ ಇನ್ನೊಂದು ಬ್ಯಾಚ್ ಹಾಲನ್ನ ಫ್ರಿಜ್ಜಲ್ಲಿ ಇಡೋದಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. ಹಾಲನ್ನ ಬಿಸಿ ಮಾಡಿದ್ಮೇಲೆ ಆಚೆನೇ ತಣ್ಣಗೆ ಆಗೋದಕ್ಕೆ ಬಿಟ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ತುಂಬ ಕ್ವಾಂಟಿಟಿ ಕೆನೆ ಉತ್ಪತ್ತಿ ಆಗುತ್ತೆ. ಒಬ್ಬರು ಕಾಮೆಂಟ್ ಮೂಲಕ ಕೇಳಿದ್ರು, ನೀವು ಹೇಗೆ ಕೆನೆನ ರೆಡಿ ಮಾಡ್ಕೋತೀರಾ ಅಂತ ಹೇಳ್ಬಿಟ್ಟು. ಇದೇ ರೀತಿನೇ ನಾನು ಕೆನೆನ ರೆಡಿ ಮಾಡ್ಕೊಳ್ಳೋದು. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಈಗ ಇಟ್ಟಿರುವ ಹಾಲಲ್ಲಿ ಎಷ್ಟು ಕೆನೆ ರೆಡಿ ಆಗುತ್ತೆ ಅನ್ನೋದನ್ನು. ಸೊ ಫೈನಲ್ ಆಗಿ ಇವತ್ತಿನ ನಮ್ಮ ಡಿನ್ನರ್ ರೆಡಿ ಆಗಿದೆ. ನಮ್ಮ ಯಜಮಾನ್ರೂ ಸಹ ಆಫೀಸಿಂದ ಬಂದುಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಬಿಸಿ ಬಿಸಿಯಾಗಿ ಊಟ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಸೊ ಇವ್ರಿಗೋಸ್ಕರ ಬಿಸಿ ಬಿಸಿಯಾಗಿ ಊಟ ಮಾಡಿದ್ಮೇಲೆ ಕ್ಯಾರೆಟ್ ಹಲ್ವಾನು ಕೂಡ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.